ಅವ್ನ ಬಲ್ವೆ ಮೇಲೆ ಬೆಟ್ಟ ಹತ್ತುತ್ತಿರೋದು. ಏನಾರು ಸುಸ್ತಾದ್ರೆ ಅವನೇ ಹೊತ್ಕೊಂಡು ಹೋಗೋದು ನಮ್ಮನ್ನು, ಆಂಜನೇಯ ಇದ್ದಂಗೆ ಒಂದು ಲೆಕ್ಕಕ್ಕೆ. ಇವಾಗ ಅಸಲಿ ಆಟ ಶುರು ಅಂದ್ರೆ ಒರಿಜಿನಲ್ ಬಿಸಿಲು ಇವಾಗ ಶುರು ಆಗ್ತಾ ಇದೆ. ತಗಡಿ ನಮ್ಮ ಕನ್ನಡ ಶಾಲೆ ಮಕ್ಕಳು ಗತ್ತಂದ್ರೆ ನೋಡ್ರಿ, ಕೋಗ್ರ ಜೈ ಶ್ರೀರಾಮ್ ಅಂತ ಜೋರಾಗಿ ಎಲ್ಲ ಮೇಲ್ ಹತ್ತ ಟೈಮಲ್ಲಿ ಜೈ ಶ್ರೀರಾಮ್ ಅನ್ನೋ ಇದಕ್ಕೆ ನೋಡ್ಬೋದು. ಇಲ್ಲಿ ಸುಸ್ತಾದ್ರೆ ಸಿಟ್ಟಿಂಗ್ ಪಾಯಿಂಟ್ ಕೂಡ ಇದೆ. ಬರೇ ಬೆಟ್ಟ ಹತ್ತದಷ್ಟೇ ಅಲ್ಲ, ಹತ್ತದೇನೋ ಸುಲಭವಾಗಿ ಹತ್ತಿದ್ವಿ, ಆದರೆ ಇವಾಗ ಇಳಿಯೋದಿರೋದು ನೋಡ್ರಿ. ನಮಸ್ಕಾರ ಕರ್ನಾಟಕ. ನಾವು ಇವತ್ತು ಅಂಜಿನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಭಾಳಷ್ಟು ವಿಶೇಷವಾದ ಬೆಟ್ಟ ಅಂತಂದು ಎಲ್ಲರಿಗೂ ಗೊತ್ತು. ಇಲ್ಲಿ ಹನುಮ ಜನ್ಮಸ್ಥಳ ಇದು. ಇದ್ರದ್ದು ಹಾಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಈ ಬೆಟ್ಟನ ಫುಲ್ಲು ಬೆಟ್ಟ ಹತ್ಕೊಂಡು ಹೋಗೋದ್ರಲ್ಲಿ ಇರೋದು ಮಜಾ, ಅಸಲಿ ಮಜಾ ಏನು ಅಂತಂದೇಳಿ ಇವಾಗ ಮೆಟ್ಲು ಹತ್ಕೊಂತ ಹೋಗೋಣ ಬನ್ನಿ. ಇದು ಅಂಜನಾದ್ರಿ ಬೆಟ್ಟದ ಸ್ಟಾರ್ಟಿಂಗ್ ವ್ಯೂ ಪಾಯಿಂಟು. ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು ಬೆಟ್ಟ ಹತ್ತಲಿಕ್ಕೆ. ಮಂದಿರದ ಒಂದು ರಾಮ ವಿಗ್ರಹ ಕಾಣುತ್ತೆ, ಆ ವಿಗ್ರಹ ನೋಡ್ಬೋದು ನೀವು, ತೋರಿಸ್ತೀನಿ. ಅಲ್ಲೇ ನಮ್ಮ ದೊಡ್ಡಣ್ಣ ಹೋಗಿ ವಿಗ್ರಹಕ್ಕೆ ಕೈ ಮುಕ್ಕಂಡು ಎಲ್ಲ ಕರ್ಪೂರ ಗಿರ್ಪೂರ ಹಚ್ತದಾನೆ. ಇವಾಗ ಅವನ ಬಲ್ವೆ ಮೇಲೆ ಬೆಟ್ಟ ಹತ್ತುತ್ತಿರೋದು. ಏನಾರು ಸುಸ್ತಾದರೆ ಅವನೇ ಹೊತ್ಕೊಂಡು ಹೋಗೋದು ನಮ್ಮನ್ನು, ಆಂಜನೇಯ ಇದ್ದಂಗೆ ಒಂದು ಲೆಕ್ಕಕ್ಕೆ. ನೋಡ್ರಿ ರಾಮನ ವಿಗ್ರಹ, ಇಲ್ಲಿ ಪಾದಕೆಗಳು ಸ್ಟಾರ್ಟಿಂಗು, ಇಲ್ಲಿ ವಿಗ್ರಹ. ಇವಾಗ ಬೆಟ್ಟ ಸ್ಟಾರ್ಟ್ ಆಗಿದೆ ಹತ್ತೋದು, ನೀವು ನೋಡ್ಕೊತ ಬರ್ಬೋದು. ಇಲ್ಲಿಂದಾನೇ ಬೆಟ್ಟ ಸ್ಟಾರ್ಟ್ ಮಾಡಿರೋದು. ಎಲ್ಲರೂ ಕೂಡ ತೋರಿಸ್ತಾ ಹೋಗ್ತೀವಿ ನೋಡಿ. ಫುಲ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಆದರೆ ಫುಲ್ ಕವರ್ ಇರುತ್ತೆ ಬೆಟ್ಟ ಹತ್ತಲಿಕ್ಕೆ. ಬೆಟ್ಟ ಹತ್ತಲಿಕ್ಕೆ ಅಂತಂದರೆ ಎಲ್ಲ ಮೇಲ್ಗಡೆ ಎಲ್ಲ ಕವರ್ ಇದೆ, ಶೆಡ್ ಇದೆ, ಎಲ್ಲ ರೀತಿಯೂ ಮೆಟ್ಲುಗಳು ಸಖತ್ತಾಗಿದ್ದಾವೆ. ಬಿಸಿಲಲ್ಲಿ ಎಂಥ ಬಿಸಿಲಿದ್ರು ಹತ್ಬೋದು. ಇಲ್ಲಿ ಹತ್ತಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಸುಸ್ತಾದರೆ ಸಿಟ್ಟಿಂಗ್ ಪಾಯಿಂಟ್ ಕೂಡ ಇದೆ. ನಮ್ಮ ದೊಡ್ಡಣ್ಣ ನೋಡ್ರಿ ಒಡೆ ಹೋಗ್ಕದಾನೆ. ನಾವು ಅವ್ನು ನಮ್ಮನ್ನು ಹೊತ್ಕೊಂಡು ಹೋಗ್ತಾನೆ ಅಂದ್ರೆ ಅವನೇ ನಮ್ಮನ್ನು ಬಿಟ್ಟು ಓಡ್ತದ ಸುಮ್ಮನೆ. ವ್ಯೂ ಮಾತ್ರ ನೋಡ್ಬೋದು. ಎಲ್ಲ ಫುಲ್ ಸೈಡ್ ಗ್ರಿಲ್ ಹಾಕಿದ್ದಾರೆ, ಏನು ಮತ್ತೆ ಯಾರಿಗೂ ತೊಂದರೆ ಆಗಬಾರ್ದು ಅಂತಂದು ಹೇಳ್ಬಿಟ್ಟು ಗ್ರಿಲ್ ಹಾಕಿದ್ದಾರೆ. ಹಾಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಬಂದ್ಬಿಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಇವಾಗ ಅರ್ಧ ಭಾಗ ಹತ್ತಿದ್ದೀವಿ, ಕಾಲು ಭಾಗ ನೋಡ್ಬೋದು. ಕಾಲು ಭಾಗ ಹತ್ತಿರೋದಕ್ಕೆ ಇಲ್ಲಿಗೆ ಇನ್ನೊಂದಿದೆ, ಮತ್ತು ಇನ್ನೊಂದು ಇಲ್ಲಿ ಚೇರ್ ಪಾಯಿಂಟ್ ಇದೆ. ಸ್ಕೂಲ್ ಹುಡುಗರು ಟ್ರಿಪ್ ಕರ್ಕೊಂಬಂದ್ಬಿಟ್ಟಿದ್ದಾರೆ, ಯಾವ ಒಂದು 2 ಬ್ಯಾಚ್. ಸ್ಕೂಲ್ ಹುಡುಗರು ಟ್ರಿಪ್ ನೋಡ್ಬೋದು ನೀವು, ಎಲ್ಲ ಫುಲ್ ಜೋಶಲ್ಲಿ ಓಡ್ತಿದ್ದಾರೆ. ತಗಲಿಲ್ಲ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೋಗ್ರಿ ಇವೆಲ್ಲ ಆ ಕಡೆಯಿಂದ ಬರ್ತಿರೋರಿ. ಇವಾಗ ಅಸಲಿ ಆಟ ಶುರು ಅಂದರೆ ಒರಿಜಿನಲ್ ಬಿಸಿಲು ಇವಾಗ ಶುರು ಆಗ್ತಾ ಇದೆ. ತಗಡಿಲ್ಲ, ಏನಿಲ್ಲ. ಇಷ್ಟ ತನಕ ಹತ್ತಿದ್ದಲ್ಲ, ಇವಾಗ ಹತ್ತದ ಅಸಲಿ ಇರೋದು. ಬನ್ನಿ ಫುಲ್ ತಗಡಿಲ್ಲ, ಏನಿಲ್ಲ. ನೋಡ್ಬೋದು ಎಲ್ಲರೂ ಬಿಸಿಲು. ನೋಡ್ಬೋದು ಇವಾಗ ಇಲ್ಲಿಂದ ಫುಲ್ ಟಾಪ್ ವ್ಯೂ ಏನಿದೆಯಲ್ಲ ಇದು. ಹಾಗಂತ ಮೇಲೆ ಕೈ ಎತ್ತಿದ್ರೆ ಲೈನ್ ಮುಟ್ಕೊಂಡ್ರೆ ಡಮ್ ಅಂತೀವಿ. ಫುಲ್ ಇಲ್ಲಿಂದ ಇದು ಆ್ಯಕ್ಚುಲಿ ಒರಿಜಿನಲ್ ವ್ಯೂ ಇದು. ನಾವು ಇವಾಗ ಅಂಜನಾದ್ರಿ ಬೆಟ್ಟ ಫುಲ್ ಟಾಪಲ್ಲಿ ಬಂದಿದ್ದೀವಿ ಅಂದರೆ ಇನ್ನೂ ಫುಲ್ ರೀಚ್ ಆಗಿಲ್ಲ, ಇನ್ನೂ ಭಾಳ ಅಷ್ಟಿದೆ. ಇನ್ನೂ ನೋಡ್ರಿ, ಇನ್ನೂ ಭಾಳಷ್ಟು ಅದಿದೆ. ಆದರೂ ಕೂಡ ಜನ ಹೋಗ್ತಾನೆ ಇದ್ದಾರೆ. ಯಾರು ಬಿಸಿಲಿದೆ ಅದಿದೆ ಅಂತಂದೇನು ಬಿಡ್ತಾ ಇಲ್ಲ. ಟಾಪಲ್ಲೂ ಮಂಕಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಬಾಳೆನೂ ಯಾರು ತರಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆದರೂ ಜೀವನ ಮಾಡ್ತಿದ್ದ ಅವು ನೋಡಿ. ಬೇಟೆ ಸೊಪ್ಪಿದೆ ಫ್ರೆಂಡ್ಸ್ ನೋಡ್ರಿ. ನಮ್ಮಲ್ಲಿ ಇದನ್ನ ಭೂತಪ್ಪು ಯೂಸ್ ಮಾಡ್ತಾರೆ, ಬೇಟೆ ಸೊಪ್ಪು ಅಂತ. ಇವ್ರ ಥರ ಒಬ್ರು ಇದು ಬಿಟ್ರೆ ಬೆಟ್ಟ ಹತ್ತೋದಕ್ಕೂ ಸುಸ್ತಾಗಲ್ಲ, ಏನೂ ಇಲ್ಲ. ಫುಲ್ ಎಂಟರ್ಟೈನ್ಮೆಂಟ್ ಇವರೇ ಕೊಡ್ತಾರೆ. ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇವ್ರು ಕಾಂಟ್ಯಾಕ್ಟ್ ನಂಬರ್ ಸೆಂಡ್ ಮಾಡ್ತೀನಿ, ಬಾಡಿಗೆ ಕರ್ಕೊಂಡೋಗಂತ್ರಿ. ನೋಡಿ ಫ್ರೆಂಡ್ಸ್, ಅರ್ಧ ಗುಡ್ಡಕ್ಕೆ ಬಂದಿದ್ದೀವಿ ಈಗ.
ಇಲ್ಲಿ ಒಂಥರ ಅರ್ಧ ಗುಡ್ಡ ರೀಚ್ ಆಗಿದ್ದೀವಿ. ಇಲ್ಲಿಗೆ ಒಂದು ಟ್ಯಾಂಕ್ ಇದೆ, ಟ್ಯಾಂಕ್ ಮೇಲೆಲ್ಲ ಇದು ಮಾಡಿದ್ದಾರೆ. ಹೋದಂಗಾಗುತ್ತೆ ನೋಡಿ ಫ್ರೆಂಡ್ಸ್. ಈಗ ಗುಹೆ ಇಲ್ಲೇನೋ ಗುಹೆಲಿ ಹೋದಂಗೆ ಆಗತ್ತಂತೆ ಅರ್ಧ ಬೆಟ್ಟದಿಂದ. ನೋಡೋಣ ಬರ್ರಿ. ಬನ್ನಿ ಫ್ರೆಂಡ್. ಇಲ್ಲಿಂದ ಇತ್ಲಾಗೆಲ್ಲ ಗುಹೆಲ್ ಹೋದಂಗಾಗುತ್ತೆ ನೋಡಿ. ಇವಾಗೇನೋ ಇಲ್ಲಿಂದ ಎಲ್ಲ ಗುಹೆ ಹೋದಂಗೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾವ ರೀತಿ ಗುಹೆನೋ ಏನು ಸುಮ್ಮನೆ ಹಂಗಂತಿರೋ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಮಾತ್ರ ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಿರೋದು. ಮಾತ್ರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದು ಹೇಳ್ಬೋದು. ಪರವಾಗಿಲ್ಲ, ಚೆನ್ನಾಗಿದೆ ಹೋಗ್ಲಿಕ್ಕೆ. ಯಾವ ಸ್ಕೂಲ್ ರೀ? ಹಾಂ, ರಾಯದುರ್ಗ ಮತ್ತೆ ರಾಯವಾಗ. ಇದು ನೋಡ್ರಿ ನಮ್ಮ ಕನ್ನಡ ಶಾಲೆ ಮಕ್ಕಳು ಗತ್ತಂದ್ರೆ ನೋಡ್ರಿ. ಕೋಗ್ರ ಜೈ ಶ್ರೀರಾಮ್ ಅಂತ ಜೋರಾಗಿ ಹಾಗೆ ಇದು ಬರ್ಬೇಕ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಂ ನೋಡ್ರಿ, ಇದು ನಮ್ಮ ಅಣ್ಣರ ಅಂತಂದ್ರು ಇಲ್ಲೇ ಅದಾರೆ, ಮಾತಾಡ್ಸ್ಕೊಂಡು ಹೋಗೋದಾರೆ. ಇದು ಹೋಗ್ತಾ ಹೋಗ್ತಾ ಹಾದಿ ಫುಲ್ ಸಣ್ಣಕ್ಕಿದೆ. ಅವಾಗಲಾದರೂ ಇಬ್ರು ಓಡಾಡೋ ಅಷ್ಟಿದೆ. ಬನ್ನಿ ಫ್ರೆಂಡ್. ಏನೋ ಗುಹೆ ಬಂತು ಅಂತಾನೆ ಅದನ್ನು ಅವಾಗ್ಲಿಂದ. ನೋಡೋಣ. ನೋಡ್ರಿ ಅಲ್ಲಿ ಕೆಳಗಡೆ ಜನಗಳು ಬರ್ತಾನೆ ಇದ್ದಾರೆ. ಎಲ್ಲ ಎಷ್ಟು ಟಾಪಲ್ಲಿದ್ದೀವಿ ಅಂತ ನೋಡ್ಬೋದು ನೀವು. ಅದೇ ಹಂಗೆ ಬೆಟ್ಟ ಹತ್ತದಾಗಿದ್ರೆ ಆಗ್ತಿರ್ಲಿಲ್ಲ. ರಾಮ ಮಂದಿರ ಅಲ್ಲ, ಆಂಜನೇಯನಿಗೆ ದೇವಸ್ಥಾನ ಆಗೋದಕ್ಕೋಸ್ಕರ ಸುಮ್ಮನೆ ಹತ್ಕೊಂತ ಹೋಗ್ತಾನೆ ಇದ್ದೀವಿ. ನೋಡಿ ಇನ್ನೂ ಅಲ್ಲಿದೆ ಟಾಪಲ್ಲಿ ದೇವಸ್ಥಾನ. ಇನ್ನೂ ಅಷ್ಟುದ್ದ ಹತ್ತಬೇಕು. ನೋಡೋಣ. ಅಲ್ಲೇ ಬೆವರು ಇಳಿತಾ ಇದೆ ಒಂದು ಸೈಡಿಂದ. ನೋಡ್ರಿ ಇಲ್ಲಿ ಊಟ ಕೊಡ್ತಿದ್ದಾರೆ, ಬಿಸ್ಕೆಟ್ಟ ಮಂಗನಗಳಿಗೆ. ಯಾರೋ ಬಂದು ಹಿಂಗೆ ದಾರಿ ಹೋಗ್ರು. ಇವಕ್ಕೆ ಪಾಪ ಇಲ್ಲಿ ಊಟ ನೀರಿಂದು ಏನು ತೊಂದರೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ಕೊಡೋದು ನಾನು ತಪ್ಪು ಸರಿ ಅಂತ ಹೇಳೋಕ್ಕೋಗಲ್ಲ. ಬಟ್ ಕೊಡ್ತಿದ್ದಾರೆ, ತುಂಬ ಒಳ್ಳೆಯದೇ. ಜೈ ಶ್ರೀರಾಮ್ ಈ ಜೋಶ್ ಇರಬೇಕು. ಸರಿ, ಯಾಕೋ ನನ್ನ ಮೇಲೆ ಮೇಲ್ಗಡೆ ಎಲ್ಲ ಸ್ಕೂಲ್ ಹುಡುಗರಾಗಿದ್ದಾರೆ. ಫುಲ್ ಜೋರಾಗಿ ಕೂಗ್ತಿದ್ದಾರೆ ಜೈ ಶ್ರೀರಾಮ್ ಅಂತಂದು ಹೇಳ್ಬಿಟ್ಟು. ಇಲ್ಲಿ ಎಲ್ಲ ವಯಸ್ಸಾದವ್ರು ಮುದುಕರಾಗ್ಬಿಟ್ಟಿವಿ, ಏನೂ ಹೇಳ್ತಿಲ್ಲ. ಇದೇನು ಸ್ಕೂಲ್ ಹುಡುಗರು ಸೀಸನ್ ಅಂತ ಕರ್ಕೊಂಬಂದಿದ್ದಾರೆ, ಏನಂತ ಕರ್ಕೊಂಬಂದಿದ್ದಾರೋ ಗೊತ್ತಿಲ್ಲ. ಬಟ್ ಭಾಳಷ್ಟು ಜನ ಸ್ಕೂಲ್ ಹುಡುಗರು ಬಂದಿದ್ದಾರೆ ಇವತ್ತು, ನೀವು ನೋಡ್ಬೋದು. ಹಾಂ, ಜನ ನೋಡ್ರಿ ಓಡ್ ಹೋಗ್ತಿದ್ದಾರೆ, ಸುಮ್ಮನೆ ಓಡ್ತಿದ್ದಾರೆ ಜನಗಳೆಲ್ಲ. ಫುಲ್ ರಚ್ಚಿಗೆದ್ದೆಲ್ಲ ಓಡ್ತಿದ್ದಾರೆ. ಮೇಲೆ ಮರದ ನೆರಳಿಗೂ ಇರ್ಬೇಕು ಅನಿಸುತ್ತೆ. ಬಿಸಿಲಿದೆ ಅಂತಂದು ಹೇಳ್ಬಿಟ್ಟು ನೆರಳಿಗೆಲ್ಲ ಓಡೋಗ್ತಿದ್ದಾರೆ. ನೋಡ್ಬೋದು ಫುಲ್ಲು ಜನ ಇವಾಗ ಬರ್ತಾ ಇದ್ದಾರೆ ಮೇಲ್ಗಡೆಯಿಂದನೂ. ಅದೇ ಥರ ಈ ಕಡೆ ಎಲ್ಲ ಹಿಂಗೆ ಹೊರಗೆ ಬರ್ತಾ ಇರೋರು, ಈ ಕಡೆ ಮೇಲೆ ಹೋಗ್ತಾ ಇರೋರು. ಇವನೇನೋ ಅಲ್ಲಿಂದ ನೋಡಿ ಫ್ರೆಂಡ್ಸ್ ಅಂತ ತೋರಿಸ್ತಾರೆ ನೋಡ್ರಿ. ಯಾರೋ PT ಮೇಡಮ್ ಥರ ಸಿಂಗಲ್ ಲೈನ್ ಹೇಳ್ತಾ ಇದ್ದಾರೆ. ಆದರೂ ಮಕ್ಕಳು ಯಾರು ಮಾತು ಕೇಳ್ತಿಲ್ಲ. ಬೆಟ್ಟಗಳು ನೋಡ್ಬೋದು ನೀವು, ಎಷ್ಟೇ ಟಾಪಲ್ಲಿ ಹೋದ್ರು ಬೆಟ್ಟಗಳ ಬೆಟ್ಟಗಳು. ಅಲ್ಲೆಲ್ಲ ಯಾವುದೋ ಸ್ಕೂಲ್ ಹುಡುಗರೆಲ್ಲ ಕಾಣ್ತಿದ್ದಾರೆ ಇನ್ನು ಟಾಪಲ್ಲಿ. ಗುಹೆ ಅಂತ ಹೇಳ್ತಿದ್ದಲ್ಲ, ಇಲ್ಲೇ ಬಂತು ನೋಡ್ರಿ ಗುಹೆ. ಇಲ್ಲೇ ಒಳಗೆ ಹೋಗ್ಬೇಕು. ಹೋಗೋಣ ಬನ್ನಿ. ನೋಡ್ಬೋದು ನೀವು ಗುಡ್ಡದ ಗುಹೆ ಸಂಧಿಗಳ ಎರಡು ಬೆಟ್ಟಗಳ ಮಧ್ಯ ಜಾಗ, ಒಬ್ರಿಗೆ ಹೋಗೋಕ್ಕೆ ಜಾಗ ಇದೆ ಅಷ್ಟೇ. ಆದರೂ ಕೂಡ ಎಲ್ಲರೂ ಹೋಗ್ತಾ ಇದ್ದಾರೆ ಒಬ್ಬೊಬ್ರೆ. ನೋಡ್ಬೋದು ಇದು ಗುಹೆ ಸಂಧಿ ಅಂತಂದ್ರಲ್ಲ, ಇದೆಯಾ? ಇಷ್ಟೇನೆ, ಬೇರೆ ಏನಿಲ್ಲ. ಇದನ್ನೇ ಅವಾಗಲಿಂದ ಗುಹೆ ಸಂಧಿ ಅಂತಂದು ಹೇಳಿದ್ದು. ಅಂದರೆ ಇಲ್ಲಿ ಜಾಗ ಸಣ್ಣದಿದೆ. ಜಾಗ ಸಣ್ಣದಿರೋದ್ರಿಂದ ಹೋಗ್ಲಿಕ್ಕೆ ಒಬ್ಬೊಬ್ಬರಿಗೆ ನೋಡ್ಬೋದು. ಇಲ್ಲಿ ಇನ್ನು ಹೋಗ್ತಾ ಕಂಜೆಸ್ಟೆಡ್ ಇದೆ ಜಾಗ, ಭಾಳ ಸಣ್ಣಕ್ಕಾಗುತ್ತೆ. ಅಂಥದ್ರಲ್ಲೂ ಇಷ್ಟರಲ್ಲೇ ಹೋಗ್ತಾ ಇದ್ದಾರೆ. ಅಯ್ಯೋ, ಇನ್ನು ಈಗೋಗಿ ಅಪ್ಪ, ಇನ್ನು ಭಾಳಷ್ಟು ದೂರ ಇದೆ. ಆದರೂ ಕೈ ಬಿಡಲ್ಲ. ಜೈ ಶ್ರೀರಾಮ್. ಕಾಣಿಸ್ತಿಲ್ಲ. ಎಲ್ಲ ಮೇಲೆ ಹತ್ತ ಟೈಮಲ್ಲಿ ಜೈ ಶ್ರೀರಾಮ್ ಅನ್ನೋದು ಇದಕ್ಕೆ ನೋಡ್ಬೋದು. ಇದು ಇನ್ನೇನು ಮುಕ್ಕಾಲು ಭಾಗ ಅಂದ್ಕೊಂಡಿದ್ದೀನಿ ಬಂದಿರೋದು. ಇಲ್ಲಿಂದ ನೋಡ್ರಿ ಫುಲ್ ಟಾಪ್ ವ್ಯೂ. ಇಲ್ಲಿ ನೋಡ್ರಿ, ಆಗ ಅಜ್ಜಿಗಿರೋ ಜೋಶ್ ಯಾರಿಗೂ ಬೇರೆಯವ್ರಿಗಿಲ್ಲ. ಇಲ್ಲಿನೂ ಹುಡುಗರೆಲ್ಲ ಸುಸ್ತಾಗಿ ಹೋಗಿದ್ದೀವಿ.
ನೋಡ್ರಿ ಅಬ್ಬಾ ಅಬ್ಬಾ ಅಬ್ಬಾ, ಇಲ್ಲಿಂದ ಕೆಳಗೆ ನೋಡ್ರಿ ಎಷ್ಟು ದೂರ ದೂರ ಊರು, ಯಾವ ಊರು ಕಾಣಿಸ್ತಿದಾವೋ, ಯಾವ ಸ್ಟೇಟ್ ಕಾಣಿಸ್ತಿದಾವ. ಮತ್ತೊಂದು ಗುಹೆ ಬರುತ್ತೆ ಫ್ರೆಂಡ್ಸ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಎಲ್ಲ ಸ್ಕೂಲ್ ಮಕ್ಕಳು ಟ್ರಿಪ್ಪು ಫುಲ್ ಎಲ್ಲ ರಾಜಕ್ಕೆ ಅಂಜನಾದ್ರಿ ಬೆಟ್ಟ ಮಾಡಿಸಿದ್ದಾರೆ. ನಮ್ಮ ಟೈಮಲ್ಲಿ ಎಲ್ಲ ಸ್ಕೂಲ್ ಮಕ್ಕಳು ಟ್ರಿಪ್ಪು ಅಂದರೆ ಅಲ್ಲೇ ಪಕ್ಕದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಯಾರ. ನೋಡ್ರಿ ಅಲ್ಲೇ ಇದೆ ಅಂಜನಾದ್ರಿ ದೇವಸ್ಥಾನ ಕಾಣಿಸ್ತಾ ಇದೆ ಇನ್ನೇನು ಸಮೀಪದಲ್ಲಿ ನೋಡ್ಬೋದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡ್ರಿ ಅಲ್ಲಿ ನಮ್ಮ ಅಣ್ಣನ ಕತೆನಾ, ನಮ್ಮ ಅಣ್ಣನ ಕತೆ ನೋಡ್ರಿ. ಅಲ್ಲಿ ಎಲ್ಲ ಅವ್ರ ದೋಸ್ತಗಳ ಜೊತೆ ಎಲ್ಲ ಹತ್ಬಿಟ್ಟಾರೆ. ಹುಡುಗ್ರ ಯಾವ ಊರು? ಸ್ಕೂಲಿಂದನಾ? ಯಾವ ಸ್ಕೂಲು? ಬೆಂಗಳೂರು. ಹಬ್ಬ ಬೆಂಗಳೂರಿಂದ ಬಂದಿರೋ ನೋಡ್ರಿ. ಹುಡುಗ್ರಿಗೆ ಬೆಂಗಳೂರಿಂದ ಬರೋ ಜೋಶ್ ಇದೆ. ಟೀಚರ್ಸ್ ಜೊತೆ ಎಲ್ಲ ಬಂದಾರೆ. ಬರ್ಬೇಕು ಈ ತರ ಎಲ್ಲ ಹುಡುಗರು. ಕೋರ ಜೈ ಶ್ರೀರಾಮ್, ಕೋರ ಕೋಗ್ರ ನೋಡ್ರಿ ಇದು ಜೈ ಶ್ರೀರಾಮ್. ಓ ಓ ಓ ಇಲ್ಲಿ ಗುಹೆ ಇದೆ ಆಕ್ಚುಲ್ ಆಗಿದು. ಇಲ್ಲಿ ಈ ತರ ಬಗ್ಗೋಬೇಕು, ಫುಲ್ ಬಗ್ಗಿ ಹೋದ್ರೆ ಅಷ್ಟೇ ಇಲ್ಲಿ ಆದಿ ಇರೋದು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಅಪ್ಪ ಇಲ್ಲಿ ಫುಲ್ ಮೆಲ್ಲಕ್ ಮೆಲ್ಲಕ್ ಸೌಕಾಸ ಬರ್ರಿ. ತಲೆ ಬಿಡ್ತೈತಿ ಕಣಯ್ಯ. ನೋಡ್ರಿ ಗುದ್ದೆ ಗುದ್ದೆ ಗುದ್ದ ಗುದ್ದ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ನೋಡ್ಬೋದು. ಎತ್ತಮ್ಮ ತಲೆ ಏನಾಗಲ್ಲ. ನೀನೇನು ಅಷ್ಟುದ್ದಿಲ್ಲ ನಮ್ಮ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಬಜರಂಗಿ, ಜೈ ಹನುಮಾನ್, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಬಜರಂಗಿ, ಜೈ ಬಜರಂಗಿ, ಜೈ ಜೈ ಬಜರಂಗಿ. ನಮ್ಮ ಅಣ್ಣ ನಮ್ಮನ್ ಬಿಟ್ಟು ಹತ್ಲಾಗೆಲ್ಲ ಓಡೋಗ್ಬಿಟ್ಟನೆ ಮೇಲೆ. ಅವನ ಹತ್ರ ಹೋಗಿವಿ. ಅಣ್ಣಂಗೆ ಬೆಣ್ಣೆ ದೋಸೆ ನೆನಪ ಬೇಗ ಬೇಗ ಓಡ್ತದನ್ ಮೇಲೆ. ಹತ್ತಕ್ಕ ನೀನ್ ನೋಡ್ಕೊಂತಿದ್ರೆ ಆಗದ್ರ ಹತ್ತಕ್ಕ ಹಂಗ ಹೋಗ್ತಿರ್ಬೇಕು ಬರ್ತಿರ್ಬೇಕು ಹಂಗ ಹತ್ತುತ್ತಿರ್ಬೇಕು ಹೋಗ್ತಿರ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮಿಂದ ಬಹಳ ನಿಂತು ಹತ್ತುವಾಗ ಹಂಗೆಲ್ಲ ಹೇಳಂಗಿಲ್ಲ. ಸುಮ್ಮನೆ ಹತ್ತತ್ರಿ ನುಗ್ರಿ ನುಗ್ರಿ ಕೂರಿ ಎಲ್ಲ ಜೈ ಶ್ರೀರಾಮ್ ಅನ್ಕಂತ. ಜೈ ಶ್ರೀರಾಮ್. ಫುಲ್ ಇವಾಗ ಟಾಪ್ ವ್ಯೂ ಪಾಯಿಂಟಲ್ಲಿ ಇದ್ದೀವಿ. ಬಟ್ ಟಾಪ್ ವ್ಯೂ ಪಾಯಿಂಟಿಗೆ ಬರೋ ಅಷ್ಟೊತ್ತಿಗೆ ಎಷ್ಟು ಬೇವ್ತಿದ್ದೀವಿ ಅನ್ನೋದು ಗೊತ್ತಾಗ್ತಿದೆ. ಬಟ್ ಜೋಶ್ ಏನು ಕಮ್ಮಿ ಆಗಿಲ್ಲ ಯಾವುದೇ ಕಾರಣಕ್ಕೂ. ನೋಡ್ಬೋದಲ್ಲೆಲ್ಲ ಜೈಕಾರ ಯಾವ ಥರ ಕೇಳಿಸ್ತಿದೆ ಅಂತ. ಭಗವಾನ್ ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಬೋಲೋ ಹನುಮಾನ್ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯಾ ಫುಲ್ ಟಾಪ್. ಹುಡುಗಿರ್ದೆ ಒಂದು ಸೌಂಡ್ ಕಮ್ಮಿ ಇಲ್ಲ. ಬರ್ಲಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ನೋಡ್ರಿ, ಇಲ್ಲಿ ಇವಾಗ ಇದು ಮೋಸ್ಟ್ ವ್ಯೂವಿಂಗ್ ಪಾಯಿಂಟ್ ಅಂತಂದು ಹೇಳ್ಬಿಟ್ಟು ಇದೆ ಅಂಜನಾದ್ರಿ ದೇವಸ್ಥಾನದ ಟಾಪ್ ವ್ಯೂ. ನಮ್ಮ ಜೊತೆ ಹತ್ತುತ್ತಿದ್ದ ಮಕ್ಕಳೆಲ್ಲ ಅಲ್ಲೇ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಾರೆ, ನಾವೇ ಲೇಟು. ಇಲ್ಲಿಂದಾನೇ ಹಿಂಗೆ ಹೋದ್ರೆ ಇದು ದೇವಸ್ಥಾನಕ್ಕೆ ಹೋಗೋದು. ಬಟ್ ಅಲ್ಲಿಗೆ ಬೇಡ, ಈ ಕಡೆ ಹೋಗೋಣ. ನೋಡ್ರಿ ಫುಲ್ ಎಲ್ಲ ಮಕ್ಕಳುಗಳದ್ದು ಟಾಪ್ ವ್ಯೂ ಪಾಯಿಂಟಲ್ಲಿದ್ದಾರೆ. ಎಲ್ಲರನ್ನೂ ನೋಡ್ಬೋದು ನೀವು. ಇದೇ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗೆ ಹೋಗಿ ಭೇಟಿ ಮಾಡಿಸ್ತೀನಿ ಬನ್ನಿ. ಇದೇ ನೋಡ್ರಿ ದೇವಸ್ಥಾನದ ಎಂಟ್ರೆನ್ಸ್. ಎಲ್ಲರೂ ಧ್ವಜಸ್ತಂಭಕ್ಕೆ ಇದನ್ನ ದೀಪ ಕಂಬಕ್ಕೆ ಎಲ್ಲ ಪೂಜೆ ಮಾಡಿ ಕಣ್ಣು ಕಾಯಿ ಹೊಡೆದಿದ್ದಾರೆ, ಅಲ್ಲೇ ಹೊಡಿಯೋದು. ಇಲ್ಲಿ ಇದು ಮಾಡ್ಕೊಳ್ತಾ ಇದು ಮಾಡೋದು.
ಇಲ್ಲೇ ದೇವಸ್ಥಾನದ ಎಂಟ್ರೆನ್ಸು, ಒಳಗಡೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಅಣ್ಣ ನೋಡ್ರಿ ಅಲ್ಲ ನಮ್ಮನ್ನು ಬಿಟ್ಟು ಹೊಡೆ ಹೋಗ್ಬಿಟ್ಟಾನೆ. ಎಲ್ಲರೂ ಜನ ಫುಲ್ ತುಂಬಿದೆ. ಜೈ ಶ್ರೀರಾಮ್. ಒಳಗಡೆ ವಿಡಿಯೋ ಮಾಡೋದು ಅಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ನೋಡ್ರಿ ಫೋಟೋ ತೆಗಿಯಬಾರದು ಅಂತ ಹಾಕಿದ್ದಾರೆ. ಫೋಟೋ ನಾಟ್ ಅಲೌಡ್ ಅಂತಂದೇಳಿ ಫೋಟೋಗ್ರಫಿ ಆದರೂ, ಬಟ್ ಇಲ್ಲಿಂದಾನೇ ತೋರಿಸ್ತಾ ಇದ್ದೀವಿ. ಸುಮ್ಮನೆ ನೋಡ್ಬಿಡಿ ದೂರದಿಂದಾನೇ, ಇಲ್ಲಾಂದರೆ ಭಾರಿ ಹೊಡಿತಾರೆ. ಹತ್ರ ಹೋದರೆ ಮಾತ್ರ ಸಿಗಾಕೊಂಡ್ರೆ ಮುಗೀತು, ಮೊಬೈಲು ಸಿಗಲ್ಲ, ನಾವು ಸಿಗಲ್ಲ, ಹಂಗೆ ಹೊಡಿತಾರೆ. ಸುಮ್ಮನೆ ಹಿಡ್ಕೊಂಡಿರ್ತೀನಿ, ಹಾಗೆ ನೋಡ್ಕೊತ ಬನ್ನಿ. ಕಲ್ಲಿದೆ, 25 kg ಕಲ್ಲಿದೆ ನೋಡಿ ಫ್ರೆಂಡ್ಸ್, ಹೆಂಗಿದೆ ನೀರಲ್ಲಿ ತೇಲ್ತಾ ಇದೆ ನೋಡಿ ಫ್ರೆಂಡ್ಸ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದಾಗೆ ಒಳಗಡೆ ಇನ್ನೊಂದು ದೇವಸ್ಥಾನ ಇದೆ ಇಲ್ಲಿ. ಆ ಇನ್ನೊಂದು ದೇವಸ್ಥಾನ ನೋಡ್ಕೊಂತ ಬರ್ಬೋದು. ಇಲ್ಲಿ ಹನುಮಂತನ ತಾಯಿ, ಹನುಮಂತನ ತಾಯಿ. ಹಾಂ ಹಾಂ ಹಾಂ, ಓಕೆ. ಇದು ಅಂಜನಾದೇವಿ, ಅಂಜನಾದೇವಿ ಹನುಮಂತನ ತಾಯಿ. ಇಲ್ಲೆಲ್ಲ ಪ್ರದಕ್ಷಿಣೆ ಹಾಕೊಂಡು ಬರೋದು. ದೇವಸ್ಥಾನದ ಮೆಟ್ಲು ಬರ್ತಾ ಏನು ಸುಸ್ತಾಗಲಿಲ್ಲ, ಯಾಕಂತಂದರೆ ಎಲ್ಲರೂ ಜೊತೆಗೆ ನೆರಳಿದೆ. ಸ್ವಲ್ಪ ಅರ್ಧ ಹಾದಿ ಮಾತ್ರ ಬಿಸಿಲಿದೆ, ಇನ್ನು ಅರ್ಧ ಹಾದಿ ನೆರಳಿದೆ ತಗಲಿಲ್ಲದಕ್ಕೋಸ್ಕರ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವರು ವ್ಯೂ ಪಾಯಿಂಟ್ ತೋರಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಸಿಕ್ಕಿದ್ರೆ ಸಮ ನೋಡ್ಬಿಟ್ಟು ಇದು ಮಾಡೋಣ. ಇಲ್ಲಿ ನೋಡ್ರಿ ಫುಲ್ ಕೆಳಗಡೆ ನೀವು ನೋಡ್ಬೋದು ಎಷ್ಟು ದೂರ ಇದೆ ಅಂತಂದು ಹೇಳ್ಬಿಟ್ಟು ಭಾಳ ಭಯ ಆಗುತ್ತೆ ನೋಡೋಕ್ಕೆ ಕೆಳಗಡೆ. ಬಟ್ ಮೇಲ್ಗಡೆಯಿಂದ ಆ ಜೋಶ್ ಇದೆಯಲ್ಲ ಅದೇನು ಕಮ್ಮಿ ಆಗೋದಿಲ್ಲ. ಓಕೆ, ಇದೇ ದೇವಸ್ಥಾನ ನೋಡ್ತಾ ಇರಿ. ಹಾಗೆ ಇಲ್ಲೇ ನಿಯರ್ ಬೈ ಒಂದು ದೊಡ್ಡ ಗಂಟೆ ಇದೆ, ಎಲ್ಲರೂ ಅದು ನೋಡಿತಾ ಇದ್ದಾರೆ. ಅದೇ ಇಲ್ಲಿ ತೋರಿಸಿದ್ನಲ್ಲ ದೀಪಸ್ತಂಭ, ಆ ದೀಪಸ್ತಂಭದ ಆಪೋಸಿಟ್ಟೇ ಇರೋದು. ಆ ಗಂಟೆ ಹೊಡಿಯೋಣ ಬನ್ನಿ, ನೋಡೋಣ. ಭಾಳಷ್ಟು ದೊಡ್ಡ ಗಂಟೆ ಇದೆ. ಇಷ್ಟು ದೊಡ್ಡ ಗಂಟೆ ನೀವೆಲ್ಲೂ ನೋಡಿರ್ಲಿಕ್ಕಿಲ್ಲ, ಬಟ್ ನೋಡಿ ದೊಡ್ಡ ಗಂಟೆಗೂ ಇದಿದೆ, ಇದು ಇದೆ. ಅದಕ್ಕಿಂತ ಈ ಸಣ್ಣ ಗಂಟೆ ಸೌಂಡು ಭಾಳ ಜೋರಿದೆ. ದೊಡ್ಡದಕ್ಕಿಂತ ಸಣ್ಣ ಗಂಟೆನೇ ಜೋರಿದೆ ಸೌಂಡು. ಸಣ್ಣ ಗಂಟೆ ಹೊಡಿ ನೋಡಿ. ಇಲ್ಲೆಲ್ಲ ದೀಪಸ್ತಂಭದ ಹತ್ರ ಎಲ್ಲ ಕಾಯಿ ಹೊಡಿತಾರೆ, ಇದು ಮಾಡ್ತಾರೆ. ಅಂದರೆ ಅದನ್ನು ಹಾಗೆ ಬಿಡಲ್ಲ, ಯಾವುದೇ ಕಸನ ಎಲ್ಲ ತುಂಬ್ತಾರೆ ಅಲ್ಲಿಂದ. ಇದು ಗಂಟೆ, ಇಲ್ಲಿಂದ ಆಲದ ಮರ, ಇದ್ರ ಆಪೋಸಿಟ್ಟೆ ವ್ಯೂ ಪಾಯಿಂಟ್. ಬಟ್ ವರ್ತ್ಫುಲ್ ಅಂತಂದರೆ ಇಲ್ಲಿ 2ನೇ ಸರಿ ನಾವು ಇವಾಗ ಮತ್ತೆ ಅಂಜನಾದ್ರಿ ದೇವಸ್ಥಾನದ ಇದನ್ನು ಅಂದರೆ ದರ್ಶನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಸರಿ ಏನಾದರೂ ಕರೆಕ್ಟಾಗಿ ತೋರ್ಸೋಕ್ಕಾಗತ್ತಾ ಇಲ್ಲ ನೋಡೋಣ, ಯಾಕಂದರೆ ಆವಾಗಲೇ ಭಾಳ ಬೈದರು ಫೋನ್ ಇಟ್ಕೊಂಡಿದ್ದೀವಿ ಅಂತಂದೇಳ್ಬಿಟ್ಟು. ಸುಮ್ಮನೆ ನೋಡ್ತೀನಿ ಬನ್ನಿ. ನೋಡ್ಬೋದು, ಅದು ಆವಾಗಲೇ ಅಲ್ಲಿ ಇದನ್ನು ತೋರ್ಸೋಕ್ಕೆ ಬಿಡಲಿಲ್ಲ ಅವರು. 2ನೇ ಸರಿ ದರ್ಶನಕ್ಕೆ ಹೋದ್ವಿ, ಬಟ್ ದೇವ್ರ ತೋರ್ಸೋಕ್ಕಾಗಲಿಲ್ಲ. ಈ ಸರಿನೂ ಕೂಡ ಕ್ಯಾಮ್ರಾ ಇದು ಮಾಡಿದ್ರು, ಅಲೋ ಮಾಡಲಿಲ್ಲ. ಅದಕ್ಕೋಸ್ಕರನೇ ಹಾಗೆ ಇವಾಗ ಸಾಕು ಎಲ್ಲ ಆಯಿತು. ಇಲ್ಲಿ ಅಡ್ಡಾಡಿದ್ದು ಭಾಳ ಹೊತ್ತಿಂದ ಇಲ್ಲೇ ಇದ್ವಿ, ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಮೇಲಾಯಿತು. ಹಾಗಾಗಿ ವಾಪಸ್ ಹೊರಟಿದ್ದೀವಿ. ನೋಡ್ಬೋದು ಇದೇ ಹಿಂದೆಗಡೆ ಇರೋ ದೇವಸ್ಥಾನ. ಈ ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ನಾವು ಹೊರಗಡೆ ದೇವಸ್ಥಾನದಿಂದ. ಆದರೂ ಭಾಳಷ್ಟು ಖುಷಿ ಅಂದರೆ ಭಾಳಷ್ಟು ಖುಷಿ ಆಯಿತು ಇಲ್ಲಿಗೆ ಬಂದಿದ್ದು. ಹಾಗಾಗಿಗೋಸ್ಕರ ಖುಷಿ ಆಗುತ್ತೆ, ಚೆನ್ನಾಗೇ ಇದೆ. ಒಳ್ಳೆ ಎಕ್ಸಿಟ್ ಪಾಯಿಂಟಿಂದ ಹೊರಗಡೆ ಬಂದ್ವಿ. ಎಕ್ಸಿಟ್ ಪಾಯಿಂಟಿಂದ ಹೊರಗಡೆ ಬಂದ ತಕ್ಷಣ ಇದು ಫುಲ್ ಜೋರು ಗಾಳಿ ಇದೆ. ಗಾಳಿ ಅಂತೂ ಭಾಳಷ್ಟಿದೆ. ಇಲ್ಲಿ ಅದ್ರ ಮುಂದೆನೇ ಒಂದು ಇದ್ರದ್ದು ಕೂಡ ಪೀಪಲ್ ಟ್ರೀ ಕೂಡ ಇದೆ, ಅಂದರೆ ಆಲದ ಮರ. ಇನ್ನು ಇಲ್ಲಿ ನೋಡಿ ವ್ಯೂ ಪಾಯಿಂಟ್ ಅಂತಂದು ಹೇಳ್ತಾರಲ್ಲ, ಇಲ್ಲಿ ವ್ಯೂ ಪಾಯಿಂಟ್ ಒಂದು ಮಾಡಿಟ್ಟಿದ್ದಾರೆ ಎಲ್ಲರಿಗೂ ಕೂಡ ನೋಡಲಿಕ್ಕೋಸ್ಕರ. ದೂರದಿಂದ ಅದು ಎಷ್ಟು ಊರು ಕಾಣಿಸ್ತಾವೆ ಅಂತಂದೇ ಲೆಕ್ಕನೇ ಇಲ್ಲ. ಇಲ್ಲಿ ಅಷ್ಟು ಇವಿದ್ದಾವೆ. ಮತ್ತು ಸ್ಕೂಲ್ ಟ್ರಿಪ್ಸ್ ಎಲ್ಲ ಬಂದಿದ್ದಾವೆ. ಎಷ್ಟೋ ಜನ ಸ್ಕೂಲ್ ಟ್ರಿಪ್ಸ್ ಈ ಥರ ಇಲ್ಲಿ ಕರ್ಕೊಂಬರೋದು ಭಾಳ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಮಕ್ಕಳುಗಳಿಗೆ ಇವಾಗ ಯಾರಿಗೆ ಆಗಲಿ ಈ ಥರ ಮಾಡೋದ್ರಿಂದ ಒಂದು ಟ್ರೆಕ್ಕಿಂಗ್ ಅಂದರೆ ಟ್ರೆಕ್ಕಿಂಗ್ ಮಾಡೋ ಫೀಲು ಬರುತ್ತೆ, ಮತ್ತು ದೇವರ ಧಾರ್ಮಿಕ ಇದು ಕೂಡ ಇರುತ್ತೆ. ಹಾಗೆಯೇ ಎಲ್ಲ ರೀತಿಯೂ ನೋಡಿ ಇಲ್ಲಿಂದ ಎಷ್ಟು ದೊಡ್ಡ ವ್ಯೂ ಪಾಯಿಂಟ್ ಇದೆ ಅಂತಂದು ಹೇಳ್ಬಿಟ್ಟು. ಎಷ್ಟು ದೂರಕ್ಕೆ ಅಂದರೆ ಇಲ್ಲೆಲ್ಲ ಏನೇನು ದೂರಕ್ಕೆ ನೋಡ್ತೀರಾ ಅಂದರೂ ಬರೀ ಗುಡ್ಡ ಕಲ್ಲುಗಳು ಅಷ್ಟೇ ಕಾಣೋದು. ಇಲ್ಲಿಂದ ಹಾಗೆ ನೋಡ್ಕೊತ ಹೋಗ್ಬೋದು. ಇಲ್ಲಿಂದ ನೆಕ್ಸ್ಟು ನಮಗೆ ಪಾಯಿಂಟ್ ಸಿಗೋದು ಅಂತಂದರೆ ಆ ಪಾಯಿಂಟ್ ಬಂದುಬಿಟ್ಟು ಹಂಪಿಗೆ ಹೋಗಿ ಹಂಪಿನ ಒಂದು ತೋರಿಸ್ತೀನಿ, ಹಾಗೆ ನೋಡ್ಬಿಡೋಣ. ಓಕೆ, ಇದು ಅಂಜನಾದ್ರಿದು ನೋಡಿ. ಅಂಜನಾದ್ರಿಗೆಲ್ಲ ಇದು ಮಾಡ್ಕೊಂಡು ಆ ಕಡೆಗೆಲ್ಲ ಹೋಗೋಣ. ಆ ಕಡೆ ಒಂದು ಬೆಟ್ಟದ ಮೇಲೆಲ್ಲ ನೋಡ್ರಿ ಹುಡುಗರಿದ್ದಾರೆ, ಅಲ್ಲಿಗೂ ಹೋಗೋಣ. ಬೆಟ್ಟದ ಮೇಲೂ ಕೂಡ, ಬೆಟ್ಟದ ಮೇಲೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಇಲ್ಲಿ ಹೋಮ ಹವನಗಳು ಕೂಡ ನಡೀತಾ ಇದ್ದಾವೆ. ಇವಾಗ ರೀಸೆಂಟಾಗಿ ಏನೋ ಹೋಮ ನಡೆದಿರಾಗಿದೆ ನೋಡಿ, ಇನ್ನೂ ಹೊಗೆ ಆಡ್ತಾ ಇದೆ. ಎಲ್ಲ ಹೋಮ ಮಾಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗೆಲ್ಲ. ನಮ್ಮ ಅಣ್ಣ ನೋಡ್ರಿ ಹೋಮದಿಂದ
ವಿಭೂತಿ ತೊಗೊಂಡು ಹಚ್ಕೊತಿದ್ದಾರೆ. ನಾವು ಎಲ್ಲ ತೊಗೊಂಡು ಸ್ವಲ್ಪ ಹಚ್ಕೊಳ್ಳೋಣ. ಯಾಕಂದರೆ ಇಲ್ಲಿ ಬಂದಿದ್ದೀವಿ ಅಂದಮೇಲೆ ವಿಭೂತಿ ಹಚ್ಕೊಂಡಿಲ್ಲ, ಕುಂಕುಮ ಹಚ್ಕೊಂಡಿಲ್ಲ ಅಂದರೆ ಹಿಂಗೆ ಹನುಮಾನ್ದು ನೋಡ್ಬೋದು. ಇಲ್ಲಿ ನಡೆದಿದೆ ಇದೇ ಇಲ್ಲ ಆದದ ಮರದ ಕೆಳಗಡೆನೇ ಇರೋದು. ಹಳ್ಳಿ ಮರ ಫ್ರೆಂಡ್ ಅದು. ಇದು ಇಲ್ಲೇನೆ, ಹಾಗೆ ಇಲ್ಲೇ ದೇವಸ್ಥಾನದ ಆಪೋಸಿಟ್ಟಿಗೆ ಇದೆ ಒಂದು ಬೆಟ್ಟ. ಇಲ್ಲಿ ಹತ್ಲಿಕ್ಕೆ ಅಂದರೆ ಅವಾಗಲೇ ತೋರಿಸಿದ್ಮೇಲೆ ಇಲ್ಲೆಲ್ಲ ನಿಂತಿದ್ದಾರೆ ಅಂತಂದು ಹೇಳ್ಬಿಟ್ಟು ಅದೇ ಬೆಟ್ಟ ಇಲ್ಲಿ ನೋಡ್ಬೋದು ನೀವು. ಜಸ್ಟ್ ಹಾಗೆ ಒಂದು ವ್ಯೂ ಪಾಯಿಂಟ್ ಅಂತಂದು ಹೇಳ್ಬಿಟ್ಟು ಮೇಲೆ ಹತ್ಕೊಂಡ್ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ಮೇಲೆ ಹತ್ಕೊಂಡ್ಬಂದು ಇಲ್ಲಿ ನೋಡಿ ತೋರಿಸ್ತೀನಿ ಏನು ಕತ್ತುತ್ತಾರೆ ಅಂತಂದು ಹೇಳ್ಬಿಟ್ಟು. ಭಾಳ ಹುಷಾರಾಗಿರ್ಬೇಕು ಇಲ್ಲಿ, ಕೇರ್ಫುಲ್ಲಾಗಿ. ಸಣ್ಣ ಮಕ್ಕಳು ಕರ್ಕೊಂಬಂದಾಗ್ಲಂತೂ ಇಲ್ಲಿ ನೋಡ್ಬೋದು ಹೇಗೆ ಸಂದಿದೆ ಅಂತಂದೇಳಿ. ಒಂದು ಸರಿ ಒಳಗೆ ಹೋದ್ರಂತೂ ಹೊರಗೆ ಬರೋದಂತೂ ಸುಳ್ಳು. ಯಾಕಂದರೆ ಎಲ್ಲ ಗುಡ್ಡ ಇಲ್ಲಿರೋದು. ಈ ಬಂಡೆ ಕಲ್ಲುಗಳಿದಾವಲ್ಲ, ಈ ಬಂಡೆ ಕಲ್ಲುಗಳು ಎಲ್ಲ ಸೆಂಟ್ರಲ್ ಗ್ಯಾಪ್ ಇದ್ದಾವೆ. ಒಂದು ಬಂಡೆ ಕಲ್ಲಲ್ಲಿ ಸ್ವಲ್ಪ ಸುಮ್ಮನೆ ಏನು ಯಾರಿಗೂ ಅನಾಹುತ ಆಗಲಿ ಅಂತಂದೆಲ್ಲ, ಬಟ್ ಒಳ್ಳೆಯದು. ಇಲ್ಲಿ ಇದನ್ನು ಬರೆದಿದ್ದಾರೆ, ಬಣ್ಣಗಳಿದ್ದ ಬಂಡೆಗಳ ಮೇಲೆ ಬರಬಾರ್ದು ಅಂತಂದು ಹೇಳ್ಬಿಟ್ಟು. ಯಾಕಂದರೆ ಅವ್ರು ಹೇಳೋದು ನಮ್ಮ ಸೇಫ್ಟಿಗೋಸ್ಕರನೇ, ಬಟ್ ನಾವು ಜನಗಳು ಕೇಳಬೇಕು. ಇಲ್ಲಿ ನೋಡ್ರಿ, ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತಂದೇಳಿ. ಯಾವ್ಯಾವ ಸ್ಟೇಟ್ ಕಾಣಿಸ್ತಿದ್ದಾವೋ, ಯಾವ್ಯಾವ ಊರು ಕಾಣಿಸ್ತಿದ್ದಾವೋ ಗೊತ್ತಿಲ್ಲ, ಬಟ್ ಇದು ಆಂಧ್ರ ಇರೋದ್ರಿಂದ ನೀವು ನೋಡ್ಬೋದು. ಯಾರ್ಯಾರೆಲ್ಲ ಅಂಜನಾದ್ರಿ ಬೆಟ್ಟಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲರೂ ಅಂಜನಾದ್ರಿ ಬೆಟ್ಟಕ್ಕೆ ಆದಷ್ಟು ಬೇಗ ಬರೋದು ಒಳ್ಳೆಯದು. ಯಾಕಂದರೆ ಭಾಳಷ್ಟು ವರ್ತ್ಫುಲ್ ಪ್ಲೇಸ್ ಇದು. ಇದನ್ನು ಹತ್ತೋದ್ರಿಂದ ನಿಮಗೆ ಯಾವುದೇ ರೀತಿ ಬೇರೆ ಇದು ಅನ್ನೋದಕ್ಕಿಂತ ಟ್ರೆಕ್ಕಿಂಗ್ ಫೀಲ್ ಬರುತ್ತೆ. ಟ್ರೆಕ್ಕಿಂಗ್ ಫೀಲು ಪ್ಲಸ್ ಒಂದು ದೇವಸ್ಥಾನಕ್ಕೆ ಬಂದಂಥ ಫೀಲ್ ಕೂಡ ಸಿಗುತ್ತೆ. ಹಾಗಾಗಿ ಯಾರೇ ಇದ್ದರೂ ಕೂಡ ಇದನ್ನು ಬರ್ಬೋದು. ಒಳ್ಳೆ ವ್ಯೂ ಪಾಯಿಂಟ್ ಇದೆ, ವಿಡಿಯೋ ಪಾಯಿಂಟು, ಫೋಟೋಗ್ರಫಿ, ಎವ್ರಿಥಿಂಗ್ ಏನಕ್ಕಾದರೂ ಸರಿ ನೀವು ಇಲ್ಲಿಗೆ ಬರ್ಬೋದು, ಇಲ್ಲಿ ಇದು ಮಾಡ್ಬೋದು. ಭಾಳಷ್ಟು ಒಳ್ಳೆ ಪ್ಲೇಸ್ ಇದು. ಯಾರೇ ಆಗಲಿ, ಫ್ಯಾಮಿಲಿ ಜೊತೆ ಆಗಲಿ, ಹೊರಗಡೆ ಆಗಲಿ, ವರ್ತ್ಫುಲ್ ಇದನ್ನು ಬರಲಿಕ್ಕೋಸ್ಕರ ಇಲ್ಲಿಗೆ ಬಂದೋಗಿ ಏನು ಸಮಸ್ಯೆ ಇಲ್ಲ. ಯಾರೇ ಆದರೂ ಸರಿ, ಎಷ್ಟೇ ವಯಸ್ಸಾದವರಾದರೂ ಈ ಜೋಶ್ ಇದೆಯಲ್ಲ, ಜೋಶ್ ಎಲ್ಲರಿಗೂ ಇದ್ದೇ ಇರುತ್ತೆ, ಬಂದೇ ಬರ್ತಾರೆ. ಓಕೆ, ಇವತ್ತಿಂದ ಮತ್ತೆ ಇವಾಗ ವಿಡಿಯೋ ಇಳಿಯೋದು ತೋರಿಸ್ತಾ ಹೋಗ್ತೀನಿ. ಹಾಗೆ ಇಳಿತಾ ಹೋಗೋಣ್ರಿ. ಇಳಿತಾನೂ ಕೂಡ ಜಸ್ಟ್ ಹಾಗೆ ತೋರಿಸ್ತೀನಿ ಅಷ್ಟೇ, ಮೆಟ್ಲುಗಳು ಯಾವ ರೀತಿ ಇರ್ತವೆ ಅಂತಂದು ಹೇಳ್ಬಿಟ್ಟು. ಸ್ವಲ್ಪ ದೂರ ಮಾತ್ರ, ಎಲ್ಲದನ್ನೇ ತೋರಿಸಲ್ಲ. ಬರೀ ಬೆಟ್ಟ ಹತ್ತೋದಷ್ಟೇ ಅಲ್ಲ, ಹತ್ತೋದೇನೋ ಸುಲಭವಾಗಿ ಹತ್ತಿದ್ವಿ, ಆದರೆ ಇವಾಗ ಇಳಿಯೋದಿರೋದು ನೋಡ್ರಿ ಇಲ್ಲಿ ಕಷ್ಟ ಇಳಿಯೋದಕ್ಕೆ. ಯಾಕಂದರೆ ಎಲ್ಲ ಆ ಕಡೆಯಿಂದ ಬರೋರು ಜಾಸ್ತಿ ಆಗಿದ್ದಾರೆ, ಹಂಗಾಗೋಸ್ಕರ ಎಲ್ಲ ಇಲ್ಲೇ ಸ್ಟ್ರಕ್ ಆಗಿದ್ದಾರೆ. ಒಬ್ಬೊಬ್ಬರು ನಿಧಾನಕ್ಕೆ ಮೂವ್ ಆಗ್ತಾರೆ. ಅಲ್ಲಿ ಗುಹೆ ಅಂತ ತೋರಿಸಿದ್ನಲ್ಲ, ಅಲ್ಲಿ ನೋಡ್ರಿ ಅದೇ ಗುಹೆ, ಅಲ್ಲಿ ಎಲ್ಲ ಸ್ಟ್ರಕ್ ಆಗಿಬಿಟ್ಟಿದ್ದಾರೆ. ಅಲ್ಲಿಂದ ಹೋಗೋದೇ ಕಷ್ಟ ಆಗ್ತಿರೋದು. ಇಲ್ಲಿ ಆವಾಗಲಿಂದ ನಿಂತ್ಕೊಂಡೇ ಇದ್ದೀವಿ, ಇದ್ರ ಮುಂದಕ್ಕಂತೂ ವೀಡಿಯೋ ಮಾಡೋಕ್ಕಾಗಲ್ಲ.